ಸೊ ಭಾಳ ಕರ್ನಾಟಕದಲ್ಲಿ ಇದು ಮೊದಲನೇ ಕಾಲೇಜು. ಕರ್ನಾಟಕದಲ್ಲಿ ಆಗ ಮೆಡಿಕಲ್ ಕಾಲೇಜುಗಳಿರಲಿಲ್ಲ. 1924 ಅಂತಂದರೆ ರಾಜರ ಕಾಲ, ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ ನಮ್ಮ ದೇಶಕ್ಕೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ರಾಜರಾಗಿದ್ದರು. ಅವರು ಈ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ಬಹುಶಃ ಮೈಸೂರು ನಾಲ್ವಡಿ ಕೃಷ್ಣರಾಜ್ ಅವರ ಕೊಡುಗೆ ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಅಪಾರವಾದದ್ದು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಬೇಕಾಗ್ತದೆ. ಅವರು ಮಾಡಿದಂಥ ಜನಪರ ಕಾರ್ಯಕ್ರಮಗಳಲ್ಲಿ ಮೈಸೂರು ಮೆಡಿಕಲ್ ಕಾಲೇಜು ಕೂಡ ಒಂದು. ಯಾಕಂದರೆ ಅವತ್ತು ಶಿಕ್ಷಣಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬಹಳ ಒತ್ತನ್ನು ಕೊಟ್ಟಿದ್ರು. ಈಗ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಆಗಿದೆಯಲ್ಲ, ಅದು ಅವ್ರ ಕಾಲದಲ್ಲೇ ಪ್ರಾರಂಭ ಆಗಿತ್ತು. ಮಹಾರಾಜಾಸ್ ಕಾಲೇಜು, ಯುವರಾಜಾಸ್ ಕಾಲೇಜುಗಳು ಅವೆಲ್ಲ ಆ ಕಾಲದಲ್ಲೇ ಮಾಡಿದರು. ಇದು 1930ನೇ ಇಸ್ವಿನಲ್ಲಿ ಬೆಂಗಳೂರಿಂದ ಇಲ್ಲಿ ಬಂತು. ಸುಮಾರು ಇಲ್ಲಿವರೆಗೆ 100 ವರ್ಷಗಳಲ್ಲಿ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ 9,000 ಡಾಕ್ಟರ್ಗಳನ್ನು ಈ ಮೆಡಿಕಲ್ ಕಾಲೇಜು ಪ್ರೊಡ್ಯೂಸ್ ಮಾಡಿದೆ. 9,000 ನಮ್ಮ ರಾಜ್ಯದಲ್ಲೂ ಇದ್ದಾರೆ, ನಮ್ಮ ದೇಶದಲ್ಲೂ ಇದ್ದಾರೆ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದ್ದಾರೆ. ಭಾಳ ಜನ ಕೇಳಿದ್ರು, ನನ್ನ ಶ್ರೀನಿವಾಸ್ ಹೇಳ್ತಾ ಇದ್ರು, ಭಾಳ ಜನ ಡಾಕ್ಟರ್ಗಳು, ನನ್ನ ಕ್ಲಾಸ್ಮೇಟ್ಸ್ಗಳೆಲ್ಲ ವಿದೇಶದಲ್ಲಿರೋರೆಲ್ಲ ಬಂದಿದ್ದಾರೆ ಇವತ್ತು ಅಂತೇಳಿ. ಅವ್ರು ಚುನಾವಣೆಗೂ ಬಂದಿದ್ರು ಅಲ್ವೇನಪ್ಪ? ಡಾಕ್ಟರ್ ತಿಮ್ಮಯ್ಯನವರು ಈ ಕಾಲೇಜ್ ಕಂಡ್ರೆ ಬಹಳ ಅಭಿಮಾನ. ನನ್ನ ಜೊತೆ ಇದ್ರು ಬೆಳಿಗ್ಗೆ ಫಂಕ್ಷನ್ನಲ್ಲಿ. ಸ್ವಲ್ಪ ಮುಂಚಿತವಾಗಿ ಹೋಗ್ತೀನಿ ಸರ್, ಮೈಸೂರು ಮೆಡಿಕಲ್ ಕಾಲೇಜಿನ ಶತಮಾನೋತ್ಸವ ಕಾರ್ಯಕ್ರಮ ಇದೆ, ಅಲ್ಲಿ ಹೋಗ್ಬೇಕು ಅಂತ ಹೊರಟ್ಬಿಟ್ರು ಅಲ್ಲಿಂದ. ಇನ್ನೂ ಆ ಕಾರ್ಯಕ್ರಮ ಮುಗದೇ ಇರಲಿಲ್ಲ. ಬಟ್ ಇರ್ಬೋದಾಗಿತ್ತು, ಬಹುಶಃ ಸೂಟ್ ಗೀಟ್ ಹಾಕಬರೋಕ್ಕೆ ಹೊರಟೋದು ಅನ್ನೋ ಕಾಣಿಸುತ್ತೆ. ಸೊ ಅವರು 1964ನೇ ಇಸ್ವಿ ಬ್ಯಾಚು. ಅಂದರೆ ಈಗ ಭಾಳ ದೀರ್ಘಕಾಲ ಆಗೋಯ್ತು ಅದು. ನನಗಿಂತ ಸೀನಿಯರು. ನಾನು 64ರಲ್ಲಿ SSLC ಪಾಸ್ ಮಾಡಿದವನು. ನಾನು 64ರಲ್ಲಿ SSLC ಪಾಸ್ ಮಾಡೋದಷ್ಟೇ ಅವರು ಮೆಡಿಕಲ್ ಕಾಲೇಜಿಗೆ ಬಂದುಬಿಟ್ಟಿದ್ರು. ಸೊ ಹಾಗಾಗಿ ಸೀನಿಯರ್ ಟು ಮೀ. ಬಸ್ ನನಗಿಂತ ಹೆಂಗೆ ಕಾಣಿಸ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಒಂದಂತೂ ನಿಜ, ನಮ್ಮಲ್ಲಿ ಡಾಕ್ಟರ್ಗಳು ಹೆಚ್ಚಾದಂತೆ, ಆಸ್ಪತ್ರೆಗಳು ಹೆಚ್ಚಾದಂತೆ ನಮ್ಮ ಬದುಕ್ತಕ್ಕಂಥ ವಯಸ್ಸಿದೆಯಲ್ಲ ಅದು ಹೆಚ್ಚಾಗ್ತಾ ಇದೆ ಅಲ್ಲ. ಈಗ ಸ್ವಾತಂತ್ರ್ಯ ಬಂದಾಗಿದ್ದಂಥ ಪರಿಸ್ಥಿತಿ ಈಗಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಜನಸಂಖ್ಯೆನೂ ಬೆಳೀತಾ ಇದೆ. ಜನಸಂಖ್ಯೆ ಬೆಳೀತಾ ಇರೋದ್ರಿಂದ ಡಾಕ್ಟರ್ಗಳ ಸಂಖ್ಯೆನೂ ಕೂಡ ಬೆಳೀಬೇಕು, ಆಸ್ಪತ್ರೆಗಳು ಕೂಡ ಹೆಚ್ಚಾಗಿ ಆಗಬೇಕು, ಎಲ್ಲರ ಆರೋಗ್ಯ ರಕ್ಷಣೆ ಮಾಡಬೇಕಲ್ಲ. ಅದಕ್ಕೆ ಡಾಕ್ಟರ್ಗಳಿಗೆ ವಿಶಿಷ್ಟವಾದಂಥ ಸ್ಥಾನ ನಮ್ಮ ಸಮಾಜದಲ್ಲಿ ಇದೆ.
ಅವರಿಗೆ ಎಂಥದ್ದು